ಯಾಕೋಬನು ಬರೆದ ಪತ್ರಿಕೆಯಿಂದ ನಾವು ಅನೇಕ ಆತ್ಮಿಕವಾದಂತ ವಿಷಯಗಳನ್ನು ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆಚಾರ ಸಂಬಂಧವಾದಂತ ಜೀವನವಲ್ಲ, ಆಚರಣಾತ್ಮಕವಾದಂತ ಜೀವನಕ್ಕೆ ಬೇಕಾಗಿರುವಂತ ಸತ್ಯಗಳನ್ನು ನಾವು ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ಆಗಿನ ಕಾಲದಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ಎಂತ ಶ್ರಮೆಗಳನ್ನು ಅನುಭವಿಸುತ್ತಾ ಅವರು ಹಾದು ಹೋಗ್ತಾ ಇದ್ದರು. ಈ ಅಂತ್ಯ ದಿನಗಳಲ್ಲಿ ಜೀವಿಸ್ತಿರುವಂತ ನಾವು ಕೂಡ ಅಂತ ಶ್ರಮೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವಾಗ ಅವರಿಗೆ ಬರೆದಂತ ಪತ್ರಿಕೆ ಇವತ್ತು ನಮಗೆ ಕೂಡ ಪ್ರೋತ್ಸಾಹವನ್ನು, ಬಲವನ್ನು, ಧೈರ್ಯವನ್ನು, ನಂಬಿಕೆಯನ್ನು ಕೊಡುವಂತ ಮಾತುಗಳಾಗಿದ್ದಾವೆ. ಅದಕ್ಕಾಗಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ ಇದ್ದೇವೆ. ಸರ್, ನಾನು ಮೊದಲು ದೇವರ ವಾಕ್ಯವನ್ನು ಓದ್ತೇನೆ. ಯಾಕೋಬನು ಬರೆದಿರುವಂತ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ಮತ್ತೊಂದು ಸಾರಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ. ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದಂತ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಡ್ಲಿ. ಪ್ರೇರೆ, ನಾವು ಈ ಯಾಕೋಬನ ಪತ್ರಿಕೆ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೇವೆ. ನಾವು 1ನೇ ಅಧ್ಯಾಯದಿಂದ ಅವರು ಎದುರಿಸ್ತಿರುವಂತ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಷ್ಕಾರಗಳನ್ನು ನಾವು ದೇವರ ಆತ್ಮನ ಸಹಾಯದಿಂದ ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಈಗ ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ಹಿಂಸೆ ಪಡುವ ಕ್ರೈಸ್ತರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಒಂದು ವಾಕ್ಯ ಭಾಗ. ಇಲ್ಲಂದ್ರೆ ಹಿಂಸೆ ಪಡುವಂತ ಕ್ರೈಸ್ತರಿಗೆ ಯಾಕೋಬನು ಕೊಟ್ಟಂತ ಒಂದು ಅಸ್ತ್ರ ಏನಂತಂದ್ರೆ ದೀರ್ಘ ಶಾಂತಿಯಿಂದ ಇರಬೇಕು. ಇದನ್ನು ನಾವು ಪ್ರಾರಂಭಿಸಿ ಈಗಾಗಲೇ 1-2 ಸಂದೇಶಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು 3ನೇ ಸಂದೇಶವಾಗಿ ವಾಕ್ಯ ಭಾಗದಿಂದ ಮತ್ತೊಂದು ಕೆಲವು ವಿಷಯಗಳನ್ನು ನಾವು ಕೇಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಳೆದ ವಾರದಲ್ಲಿ ನಾವು ಗಮನಿಸಿರುವಂತ ವಿಷಯ ದೀರ್ಘ ಶಾಂತಿಗೆ ಇರುವಂತ ಒಂದು ಎಚ್ಚರಿಕೆ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ಯಾಕೋಬನು 3 ಸತ್ಯಗಳನ್ನು ತಿಳಿಸಿದ್ದಾನೆ ಅಂತ ನಾವು ನೋಡಿದ್ದೇವೆ. ಅದರಲ್ಲಿ ಮೊದಲನೇ ವಿಷಯ ದೀರ್ಘ ಶಾಂತಿಗೆ ಸಂಬಂಧಿಸಿದ ಒಂದು ಎಚ್ಚರಿಕೆ, ಅದನ್ನು ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. 2ನೇ ವಿಷಯ ಇವತ್ತು ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಏನಂದ್ರೆ ದೀರ್ಘ ಶಾಂತಿಗೆ ಸಂಬಂಧಿಸಿದ ಒಂದು ಹೋಲಿಕೆ, ಎಲ್ಲ ಒಂದು ಮಾದರಿಯನ್ನು ಇವತ್ತು ನಾವು ಆಲೋಚನೆ ಮಾಡ್ತೇವೆ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಪ್ರೋತ್ಸಾಹ, ಎಲ್ಲ ಒಂದು ಸಿಗುವಂತ ಪ್ರತಿಫಲದ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಅದಕ್ಕಾಗಿ ಕಳೆದ ವಾರದಲ್ಲಿ ಒಂದು ಎಚ್ಚರಿಕೆ ಬಗ್ಗೆ ನಾವು ಓದಿದ್ದೇವೆ. ವಿಶ್ವಾಸಿಗಳಿಗೆ ಯಾಕೋಬನು ಪದೇ ಪದೇ ಒಂದು ಎಚ್ಚರಿಕೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಒಳ್ಳೆ ವಿಷಯಕ್ಕಾಗಿ, ಹಿತಕ್ಕಾಗಿ, ಕ್ಷೇಮಕ್ಕಾಗಿ ನಾವು ಒಂದು ವಿಷಯವನ್ನು ಎಷ್ಟು ಸಾರಿ ಹೇಳಿದರೂ ತಪ್ಪಿಲ್ಲ ಅಂತೇಳಿ ನಾವು ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಇನ್ನೊಂದು ಅಪಾಯ ಇರುವಾಗ ಅದನ್ನು ತಪ್ಪಿಸಲಿಕ್ಕೆ ಪದೇ ಪದೇ ಎಚ್ಚರಿಕೆ ಕೊಡುವಂಥದ್ದು ಅದು ಒಳ್ಳೆಯದಂತೇಳಿ ನಾವು ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಪರಿಶುದ್ಧ ಗ್ರಂಥದಲ್ಲಿ ನಮಗೆ ನಮ್ಮ ಜೀವನ ಪರ್ಯಾಂತರವೂ ಕೂಡ ಎಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ನಮಗೆ ಸಾಕಾಗೋದಿಲ್ಲ. ಅಷ್ಟು ಒಳ್ಳೆ ವಿಷಯಗಳು ಪರಿಶುದ್ಧ ಗ್ರಂಥವು ನಮಗೆ ಕಲಿಸಿಕೊಡುವಂಥದ್ದು ಇದು ಆಗಿದೆ. ಅದಕ್ಕಾಗಿ
ಯಾಕೆ ಇಷ್ಟು ಎಚ್ಚರಿಕೆ ಯಾಕೋಬನು ಆ ವಿಶ್ವಾಸಗಳಿಗೆ ಕೊಟ್ಟಿದ್ದಾನಂದ್ರೆ ದೀರ್ಘ ಶಾಂತಿಯಿಂದ ಇರಬೇಕು ಎಂಬ ಎಚ್ಚರಿಕೆ ಯಾಕೆ ಕೊಟ್ಟಿದ್ದಾನಂದ್ರೆ ಅದರಲ್ಲಿ 3 ಕಾರ್ಯಗಳನ್ನು ನಾವು ಓದಿದ್ದೇವೆ. ಅದರಲ್ಲಿ 3 ವಿಷಯ ನಾವು ಓದಿದ್ದೇವೆ. ಏನು, ಯಾಕೆ ಎಚ್ಚರಿಕೆ ಕೊಟ್ಟಿದ್ದಾನಂದ್ರೆ ದೀರ್ಘ ಶಾಂತಿ ಅನ್ನುವಂಥದ್ದು ಅದು ದೇವರ ಲಕ್ಷಣ, ದೇವರು ತೋರಿಸಿರುವಂತ ಒಂದು ಲಕ್ಷಣ. ಅದಕ್ಕಾಗಿ ನೀವು ಕೂಡ ದೀರ್ಘ ಶಾಂತಿಯಿಂದ ಇರಬೇಕು ಅಂತ. ದೀರ್ಘ ಶಾಂತಿ ದೇವರ ಲಕ್ಷಣವಾದದ್ದರಿಂದ ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿರಬೇಕು, ಇಲ್ಲ ಸಹಿಸಿಕೊಳ್ಳುವವರಾಗಿರ್ಬೇಕು ಅಂತೇಳಿ ನಾವು ಓದಿದ್ದೇವೆ. ಅದು ಮೊದಲನೇ ವಿಷಯ. ಎರಡನೇ ವಿಷಯ, ದೀರ್ಘ ಶಾಂತಿ ಅನ್ನುವಂಥದ್ದು ಇದು ಆತ್ಮೀಯರ ಲಕ್ಷಣ, ಶರೀರ ಲಕ್ಷಣವಲ್ಲ. ನಾವು ಇವತ್ತು ಸಹಿಸಿಕೊಳ್ಳುತ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ ಅಂದ್ರೆ ನಾವು ಆತ್ಮೀಯರಾಗಿದ್ದೇವೆ. ದೀರ್ಘ ಶಾಂತಿ ಅನ್ನುವಂಥದ್ದು ಅದು ಆತ್ಮೀಯರ ಲಕ್ಷಣ ಅಂತೇಳಿ ನಾವು ಓದಿದ್ದೇವೆ. ಮೂರನೇದಾಗಿ, ದೀರ್ಘ ಶಾಂತಿ ಅನ್ನುವಂಥದ್ದು ಅದು ಪ್ರೀತಿಸುವವರ ಲಕ್ಷಣ. ಪ್ರೀತಿ ಬಹುದೋಷಗಳನ್ನು ಮುಚ್ಚಿಕೊಳ್ಳುತ್ತದಂತೆ. ಇವತ್ತು ನಾವು ಸಹಿಸಿಕೊಳ್ಳುತ್ತಾ ಇದ್ದೇವೆ, ಎಷ್ಟೇ ಶೋಧನೆ ಬಂದರು, ಶ್ರಮೆ ಬಂದರು, ಹಿಂಸೆ ಬಂದರು, ನಿಷ್ಕಾರಣವಂತ ನಿಂದೆಗಳು ಬರ್ತಾ ಇದ್ರು, ನಿಷ್ಕಾರಣವಾಗಿ ದ್ವೇಷ ಮಾಡ್ತಾ ಇದ್ರು, ಇವತ್ತು ನಾವು ಸಹಿಸಿಕೊಳ್ಳುತ್ತಾ ಇದ್ದೇವೆ ಅಂದ್ರೆ ಅರ್ಥ ನಾವು ಪ್ರೀತಿಸುವಂತ ವ್ಯಕ್ತಿಗಳು. ಇದು ಪ್ರೀತಿಸುವಂತ ಸ್ವಭಾವ. ಇದನ್ನು ನಾವು ಕಳೆದ ವಾರದಲ್ಲಿ ಈ 3 ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡಿದ್ವಿ. ಅದು ದೇವರ ಲಕ್ಷಣ, ಅದು ಆತ್ಮೀಯರ ಲಕ್ಷಣ, ಅದು ಪ್ರೀತಿಸುವವರ ಲಕ್ಷಣ. ಇವತ್ತು ನಾವು ಸಹಿಸಿಕೊಳ್ಳುತ್ತಾ ಇದ್ದೇವ, ಇಲ್ಲ ಶ್ರಮೆಗಳನ್ನು ಮತ್ತೊಬ್ಬರಿಗೆ ಕೊಡುವಂತವರಾಗಿದ್ದೇವೆ ಅಂತೇಳಿ ನಾವು ಪರೀಕ್ಷಿಸಿಕೊಳ್ಳುವಂತ ಒಂದು ಸಮಯ ಇದಾಗಿದೆ. ಅದಕ್ಕಾಗಿ ಆ ವಿಷಯವನ್ನು ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆದ್ರೆ ಇವತ್ತು ಈ ದೀರ್ಘ ಶಾಂತಿಗೆ ಇರುವಂತ ಒಂದು ಮಾದರಿ ಬಗ್ಗೆ ಇಲ್ಲಿ ಯಾಕೋಬನು ತಿಳಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಇದು ಎರಡನೇ ವಿಷಯ. ಇದರಲ್ಲಿ ಕೂಡ 3 ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಇಲ್ಲಿ ಯಾಕೋಬನ್ ಬರೆದಿರುವಂತದ್ದು ವ್ಯವಸಾಯಗಾರನನ್ನು ನೋಡಿರಿ ಅಂತ ಹೇಳಿದ್ದಾನೆ. ವ್ಯವಸಾಯಗಾರನ ಒಂದು ಮಾದರಿ ನೋಡ್ತೇವೆ. ಆಮೇಲೆ ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಂಡಿರುವ ವಿಷಯದಲ್ಲಿ ಕರ್ತನ ಹೆಸರಿಂದ ಮಾತ್ರ ಪ್ರವಾದಿಗಳನ್ನು ಮಾದರಿ ಮಾಡಿಕೊಳ್ಳಿರಿ. ಎರಡನೇದು, ಪ್ರವಾದಿಗಳನ್ನು ಮಾದರಿಯಾಗಿ ತೋರಿಸಿದ್ದಾನೆ. ಮೂರನೇದಾಗಿ, ಯೋಬನಲ್ಲಿದ್ದಂತ ತಾಳ್ಮೆ ನೀವು ತಿಳಿದಿದ್ರಲ್ಲ, ಯೋಬನಲ್ಲಿದ್ದಂತ ತಾಳ್ಮೆ. 3 ವ್ಯಕ್ತಿಗಳನ್ನು ಮಾದರಿಯಾಗಿ ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ಮೊದಲನೇ ವ್ಯಕ್ತಿ ಯಾರು? ವ್ಯವಸಾಯಗಾರನನ್ನು ನೋಡಿರಿ. 2, ನೀವು ಪ್ರವಾದಿಗಳನ್ನು ನೋಡಿರಿ. 3ನೇದಾಗಿ, ಭಕ್ತನಾಗಿರುವಂತ ಯೋಬನನ್ನು ನೋಡ್ರಿ ಅಂತೇಳಿ ದೀರ್ಘ ಶಾಂತಿಗೆ ಒಂದು ಪ್ರೋತ್ಸಾಹ, ಇಲ್ಲ ಒಂದು ಮಾದರಿಯ ಒಂದು ವಿಷಯಗಳನ್ನು ಯಾಕೋಬನು ಈ ಭಾಗದಲ್ಲಿ ತಿಳಿಸ್ತಾನೆ. ಈ 3 ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡಿಕೊಳ್ಳೋಣ. ನಮ್ಮ ಮಾನವ ಜೀವನಕ್ಕೆ ಬೇಕಾಗಿರುವಂತ ಸತ್ಯಗಳನ್ನು ಇದರಿಂದ ನಾವು ಪಡ್ಕೊಳ್ಳೋಣ. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಇವತ್ತು ಅನೇಕ ಜನರು ಶ್ರಮೆಗಳು ಬಂದಾಗ ಅನೇಕ ಜನ ಸೋತು ಹೋಗ್ತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಯಾವ ಕಷ್ಟ ಇಲ್ಲದೆ, ಯಾವ ನೋವಿಲ್ಲದೆ, ಯಾವ ಕೊರತೆ ಇಲ್ಲದೆ, ಏನು ಸಮಸ್ಯೆ ಬಾರದಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ಲರೂ ವಿಶ್ವಾಸಿಗಳೇ. ಆದ್ರೆ ಯಾವಾಗ ನಮ್ಮ ನಂಬಿಕೆ ಇಲ್ಲ ನಮ್ಮ ಕಾಣಿಸ್ಕೊಳ್ತದೋ, ಶ್ರಮೆ ಬರುವಾಗ ನಮ್ಮ ನಂಬಿಕೆ ಕಾಣಿಸ್ಕೊಳ್ಳುವಂತ. ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ವಿಶ್ವಾಸಿಗಳೇ, ಎಲ್ಲರೂ ಪರಿಶುದ್ಧರೇ. ಆದ್ರೆ ಶ್ರಮೆ ಬರುವಾಗ ಇವತ್ತು ಅನೇಕ ಜನರು ಶ್ರಮೆಗಳಲ್ಲಿ ತಪ್ಪಿ ಹೋಗ್ತಾ ಇದ್ದಾರೆ. ಆ ಶ್ರಮೆಗಳನ್ನು ಸಹಿಸಿಕೊಳ್ಳಿಕ್ಕಾಗದೆ, ಆ ಶ್ರಮೆಗಳಲ್ಲಿ ತಾಳ್ಮೆಯಿಂದ ಜೀವಿಸ್ಲಿಕ್ಕಾಗದೆ, ಆ ಶ್ರಮೆಗಳಲ್ಲಿ ದೀರ್ಘ ಶಾಂತಿಯಿಂದ ಇರ್ಲಿಕ್ಕಾಗದೆ ಅನೇಕ ಜನರು ತಪ್ಪಿ ಹೋಗ್ತಾ ಇರುವಂತದ್ದು ದೇವರ ವಾಕ್ಯ ಭಾಗದಲ್ಲಿ ನಾನು ಗಮನಿಸಿ. ಅದಕ್ಕಾಗಿ ಒಂದು ಚಿಕ್ಕ ಮಾತು ನಾನು ನಿಮಗೆ ತಿಳಿಸಿ ನಾನು ಇಲ್ಲಿ ಬರ್ತೀನಿ. ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡಿ ಒಂದು ಮಾತು ಓದೋಣ. ಜ್ಞಾನೋಕ್ತಿ ಪುಸ್ತಕ 24ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತಿದೆ. 10ನೇ ವಚನದಲ್ಲಿ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಲಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಲಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ ಅಂತೇಳಿ. ಮತ್ತೊಂದು ಭಾಷೆಯಲ್ಲಿ ಹೇಗಿದಂದ್ರೆ ಈ ಮಾತು, ಶ್ರಮೆ ಬರುವಂತ ದಿನದಲ್ಲಿ ನೀನು ಕುಗ್ಗಿ ಹೋದರೆ ನೀನು ಕೈಲಾಗದವನಾಗ್ತೀಯ ಅಂತ. ಅದಕ್ಕಾಗಿ ಇವತ್ತು ಅನೇಕ ವಿಶ್ವಾಸಿಗಳು ಎಲ್ಲಿ ಅವರು ಕುಗ್ಗಿ ಹೋಗ್ತಾ ಇದ್ದಾರೆ, ಎಲ್ಲಿ ಅವರು ಬಿದ್ದು ಹೋಗ್ತಾ ಇದ್ದಾರೆ ಅಂತ ಗಮನಿಸುವಾಗ, ಈ ಶ್ರಮೆಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಕಷ್ಟ ಬರುವಾಗ, ನೋವು ಬರುವಾಗ, ನಿಷ್ಕಾರಣವಂತ ನಿಂದೆಗಳು ಬರುವಾಗ ಅನೇಕ ಜನರು ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತ ಸಭೆಯನ್ನು, ನಂಬಿಕೆಯನ್ನು ಬಿಟ್ಟು ಹೋಗ್ತಾ ಲೋಕದಲ್ಲಿ ಬಿದ್ದು ಹೋಗ್ತಾ ಇದೆ. ಅದಕ್ಕಾಗಿ ಇವತ್ತು ನಮಗೆ ಎಚ್ಚರಿಕೆ ಮಾತೆಂತಂದ್ರೆ, ಇವತ್ತು ನಾವು ಕೂಡ ಇದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ.
ಆದ್ರೆ ಅದನ್ನು ನಾವು ಸಹಿಸಿಕೊಂಡು ಸ್ಥಿರವಾಗಿ ನಿಲ್ಲಬೇಕಾದ್ರೆ ನಮಗೆ ಮಾದರಿ ಇದ್ದಾರೆ. ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ್ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆ ದೀರ್ಘ ಶಾಂತಿಯ ನಿಜ ಸ್ವರೂಪವು ಅದು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. ಆದ್ರೆ ನಮಗೆ ಇನ್ನೂ ಪ್ರೋತ್ಸಾಹ ಕೊಡುವಂಥದ್ದು, ಇನ್ನು ನಮಗೆ ನಮ್ಮನ್ನು ಧೈರ್ಯಪಡಿಸುವಂತಂದ್ರೆ ಅನೇಕ ಮಂದಿ ಭಕ್ತರು ಈ ದೀರ್ಘ ಶಾಂತಿಯಲ್ಲಿದ್ದು ಅವರು ಕಡೆಗೆ ಬರುವಂತಹ ಪ್ರತಿಫಲವನ್ನು ಅವರು ಅನುಭವಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸಿದೆ. ನಾನು ಆಗ್ಲೇ ಹೇಳಿದ್ದೆ ಕಳೆದ ವಾರದಲ್ಲಿ, ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇದನ್ನು ನಾವು ಸಹಿಸಿಕೊಳ್ಳುವಾಗ ಅದು ಕಹಿಯಾದಂತ ಒಂದು ಅನುಭವ. ಮನುಷ್ಯನ ಸ್ವಭಾವಕ್ಕೆ ತುಂಬಾ ಕಷ್ಟ. ನಿಷ್ಕಾರಣವಾಗಿ ದ್ವೇಷಿಸುವಾಗ, ನಿಷ್ಕಾರಣವಾಗಿ ನಿಂದಿಸುವಾಗ ನಾವು ಸುಮ್ಮನೆ ಮೌನವಾಗಿದ್ದು ಸಹಿಸಿಕೊಳ್ಳುವಂತ ಬಹಳಷ್ಟು ಕಷ್ಟ. ಆದ್ರೆ ಅದು ಕಹಿಯಾದಂತ ಅನುಭವವೇ. ನೀವು ಸಹಿಸಿಕೊಂಡ್ರೆ ಅದರಿಂದ ಸಿಗುವಂತ ಫಲ ಇದೆಯಲ್ಲ, ಪ್ರತಿಫಲವು ಅದು ಮಹಾಮಾಧುರ್ಯವಾಗಿರ್ತದಂತೇಳಿ ನಾವು 3ನೇ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಮೊದಲು ನಾವು ಸಹಿಸಿಕೊಳ್ಳಿಕ್ಕೆ ನಮ್ಗೆ ಕೆಲವೊಂದು ಆಧಾರಗಳನ್ನು, ನಮಗಿಂತ ಮುಂಚೆ ಇದ್ದಂತ ಭಕ್ತರನ್ನು, ಹಿರಿಯರನ್ನು ನಮಗೆ ಇಲ್ಲಿ ಸಾಕ್ಷಿಯಾಗಿ ದೇವರಾತ್ಮನು ಬರೆದು ಕೊಟ್ಟಿದ್ದ. ಅದಕ್ಕಾಗಿ ಮತ್ತೊಂದು ವಾಕ್ಯ ಓದಿ ನಾನು ಇಲ್ಲಿ ಬರ್ತೇನೆ. ಇಬ್ರಿ ಪತ್ರಿಕೆ ನೋಡಿ, ಇಬ್ರಿ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ನಾನು ಓದ್ತಾ ಇದ್ದೇನೆ. 6ನೇ ಅಧ್ಯಾಯ 12ನೇ ವಚನ ನಾನು ಓದ್ತಾ ಇದ್ದೇನೆ. ನೋಡಿ, ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹುದಿನಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಇಲ್ಲಿ ಗ್ರಂಥಕರ್ತನ ಹೇಳುವಂತ ಮಾತು, ನೀವು ಮಂದಮತಿಗಳಾಗಿರದೆ, ಬುದ್ಧಿ ಇಲ್ಲದವರಾಗಿ ಪ್ರವರ್ತಿಸದೆ ಯಾವ ರೀತಿ ಇರ್ಬೇಕಂತೆ, ಯಾರು ವಾಗ್ದಾನಗಳನ್ನು ನಂಬಿ, ದೇವರ ವಾಕ್ಯ ಇಲ್ಲ ದೇವರ ವಾಗ್ದಾನವನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹುದಿನಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ನೀವು ಅನುಸರಿಸಬೇಕೆಂದು. ಅರ್ಥ ಆಯ್ತಾ? ಅವರನ್ನು ನಾವು ಅನುಸರಿಸಬೇಕಂತೇಳಿ ಇಲ್ಲಿ ಗ್ರಂಥಕರ್ತನು ಬಯಸ್ತಾರೆ. ಇವತ್ತು ಕೂಡ ಪ್ರೇರೆ, ದೇವರ ವಾಕ್ಯಗಳನ್ನು, ದೇವರ ವಾಗ್ದಾನಗಳನ್ನು ಬಹುದಿನಗಳವರೆಗೂ ಅವರು ಕಾದಿದ್ದು ಆ ಫಲವನ್ನು ಅನುಭವಿಸಿದ್ದಾರೆ. ಅಬ್ರಾಹ್ಮನ ಜೀವನದಲ್ಲಿ ನಾವು ಓದ್ತೇವೆ, ಅನೇಕ ಭಕ್ತರ ಜೀವನದಲ್ಲಿ ಓದ್ತೇವೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅಬ್ರಾಹ್ಮನ ಜೀವನದಲ್ಲಿ 75ನೇ ವರ್ಷದಲ್ಲಿ ದೇವರ ಅಬ್ರಾಹ್ಮನಿಗೆ ವಾಗ್ದಾನ ಮಾಡ್ತಾನೆ, ಮಗನನ್ನು ಕೊಡ್ತೀನಿ ಅಂತೇಳಿ. ಆದ್ರೆ ಎಷ್ಟು ವರ್ಷಗಳು ಆತನ ಕಾದುಕೊಂಡಿರ್ತಾನೆ? 25 ವರ್ಷಗಳು ಆತನು ಕಾದುಕೊಂಡು ಆ ವಾಗ್ದಾನದ ಫಲವನ್ನು ಆತನ ಅನುಭವಿಸ್ತಾನೆ. ಅಂತವರನ್ನು ನೀವು ಮಾದರಿ ಮಾಡಿಕೊಟ್ರು. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳು ನಂಬಿ, ಅಂದ್ರೆ ನಮಗಿಂತ ಮುಂಚಿತವಾಗಿ ಯಾರು ಆ ವಾಗ್ದಾನಗಳು ನಂಬಿ ಅವುಗಳ ಫಲಕ್ಕೋಸ್ಕರ ಬಹುದಿನಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಿರಬೇಕೆಂದು ಕೋರುತ್ತೇನೆ. ಅಂತವರನ್ನು ಅನುಸರಿಸುವಾಗ, ಇಲ್ಲ ಅಂತವರನ್ನು ನಾವು ಮಾದರಿ ಮಾಡಿಕೊಳ್ಳುವಾಗ ನಮ್ಗೇನಾಗ್ತದೆ ಅಂದ್ರೆ, ನಮಗೆ ಶಕ್ತಿ ಬರ್ತದೆ, ನಾವು ಸಹಿಸಿಕೊಳ್ಳುವಂತ ಮನಸ್ಸು ಬರ್ತದೆ, ತಾಳ್ಮೆಯಲ್ಲಿ ಬಲವುಳ್ಳವರಾಗಿರ್ತೇವೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಕೂಡ ಈ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ಆತನು ಕೊಡುವಂತ ಒಂದು ಮಾದರಿ, ಇಲ್ಲ ಒಂದು ಮಾದರಿ ಏನಂತಂದ್ರೆ, ನೀವು ಕೂಡ ದೀರ್ಘ ಶಾಂತಿಯಿಂದಿರಿ. ಆ ವಾಕ್ಯದಲ್ಲಿ ಓದ್ತೀವಲ್ಲ, ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಇರುವನು. ನೀವು ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನ ನೋಡಿರಿ, ಅವನು ಎಷ್ಟು ದೀರ್ಘ ಶಾಂತಿ ಉಳ್ಳವನಾಗಿ ಆತನು ಕಾದುಕೊಂಡಿರ್ತಾನೋ, ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ಅವನು ಕಾದುಕೊಂಡಿರ್ತಾನೋ, ಹಾಗೆಯೇ ನೀವು ಕೂಡ ದೀರ್ಘ ಶಾಂತಿಯಿಂದ ಇರಬೇಕು. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಇವೆಲ್ಲವೂ ಕೂಡ ನಮ್ಮನ್ನು ಧೈರ್ಯಪಡಿಸುವಂತ ಮಾತುಗಳು, ನಮ್ಮನ್ನು ಬಲಪಡಿಸುವಂತ ಮಾತುಗಳಾಗಿದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ 3 ವ್ಯಕ್ತಿಗಳನ್ನು ಮಾದರಿಯಾಗಿ ತೋರಿಸ್ತಾನೆ. 3 ವ್ಯಕ್ತಿಗಳನ್ನು ಮಾದರಿಯಾಗಿ ತೋರಿಸ್ತಾನೆ. ಆ 3 ವ್ಯಕ್ತಿಗಳ ಬಗ್ಗೆ ನಾವು ಸ್ವಲ್ಪವಾಗಿ ಇವತ್ತು ಆಲೋಚನೆ ಮಾಡ್ತೇವೆ. ಮೊದಲನೇ ವ್ಯಕ್ತಿ ಯಾರು? ವ್ಯವಸಾಯಗಾರನ ಅಂತ ನಾವು ನೋಡಿದ್ದೇವೆ. ವ್ಯವಸಾಯಗಾರನ ಬಗ್ಗೆ ಇಲ್ಲಿ ಯಾಕೋಬನು ಒಂದು ಮಾದರಿಯನ್ನು ತೋರಿಸಿದ್ದಾನೆ. 2ನೇ ವ್ಯಕ್ತಿ ಪ್ರವಾದಿಗಳನ್ನು ತೋರಿಸಿದ್ದಾನೆ. 3ನೇದಾಗಿ ಯೋಬನನ್ನು ತೋರಿಸಿ, ನೀವು ಧೈರ್ಯದಿಂದಿರಿ, ಕರ್ತನ ದಿನವು ಪ್ರತ್ಯಕ್ಷವಾಗಿದೆ, ಕರ್ತನ ಸಮೀಪದಲ್ಲಿದ್ದಾನೆ, ನೀವು ದೀರ್ಘ ಶಾಂತಿಯಿಂದಿರಿ ಅಂತೇಳಿ ಆತನು ಹೇಳುವಂತ ಮಾತನ್ನು ನಾವು ಗಮನಿಸ್ತೇವೆ. ಇವರು ಸಹಿಸಿಕೊಳ್ಳುವುದರಿಂದ ಇವ್ರಿಗೆ ಎಷ್ಟು ಪ್ರತಿಫಲ ಸಿಗ್ತದೆ. ವ್ಯವಸಾಯಗಾರನಾಗಲಿ, ಈ ಪ್ರವಾದಿಗಳಾಗಲಿ,
ಮತ್ತು ಯೋಬನಾಗಲಿ ಇವರು ಸಹಿಸಿಕೊಂಡಿದ್ದರಿಂದ ಅವರ ಅದ್ಭುತವಾದ ಪ್ರತಿಫಲವನ್ನು ಅನುಭವಿಸಿದರು. ಅದಕ್ಕಾಗಿ ಅವರನ್ನು ಮಾದರಿಯಾಗಿ ದೇವರ ವಾಕ್ಯದಲ್ಲಿ ನಾ ಗಮನಿಸಿದೆ. ಈಗ ಮೊದಲನೇ ವಿಷಯಕ್ಕೆ ನಾನು ಬರ್ತೇನೆ. ಮೊದಲನೇ ವಿಷಯ ಏನಂತಂದ್ರೆ, ವ್ಯವಸಾಯಗಾರನನ್ನು ನೋಡಿರಿ. ಯಾಕೆ ವ್ಯವಸಾಯಗಾರನನ್ನು ನೋಡಬೇಕು? ದೇವರ ವಾಕ್ಯ ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಅವನು ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘಶಾಂತಿ ಇರ್ತಾನೆ. ಅವನು ಯಾಕೆ ಕಾದುಕೊಂಡಿರ್ತಾನೆ? ಯಾಕೆ ಬಹು ದಿನಗಳು ಅವನು ದೀರ್ಘಶಾಂತಿ ಯಾಕೆ ಕಾದುಕೊಂಡಿರ್ತಾನೆ ಅಂದ್ರೆ, ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ. ಅದಕ್ಕಾಗಿ ನಾವಿಲ್ಲಿ ಗಮನಿಸುವಂತ ಮಾತು, ಅವನ ಹಾಗೆ ಈ ಬೆಲೆಯುಳ್ಳಂತ ಫಲವು ನಾವು ಕೂಡ ಅನುಭವಿಸಬೇಕಾದರೆ, ಈ ಬೆಲೆಯುಳ್ಳಂತ ಫಲವು ನಾವು ಕೂಡ ಅನುಭವಿಸಬೇಕಾದ್ರೆ ಈ ವ್ಯವಸಾಯಗಾರನ ಹಾಗೆ ನಾವು ಕೂಡ ದೀರ್ಘಶಾಂತಿಯಿಂದ ಇರುವಂತವ್ರು ಆಗಿರ್ಬೇಕು. ಅದಕ್ಕಾಗಿ ಇಲ್ಲಿ ಯಾಕೋಬನು ವ್ಯವಸಾಯಗಾರನನ್ನು ನೋಡಿರಿ ಅಂತ ಹೇಳ್ತಾನೆ. ಈಗ ವ್ಯವಸಾಯ ಮಾಡುವಂತವನು ಅವನು ಸೋಮರಿ ಆಗಿರುವುದಿಲ್ಲ. ವ್ಯವಸಾಯ ಮಾಡುವಂತವನು ಅವನು ಸೋಕಿ ಮಾಡಿಕೊಂಡು ತಿರುಗುವವನಲ್ಲ. ವ್ಯವಸಾಯ ಮಾಡುವಂತವನು ಅವನು ಕಷ್ಟಪಟ್ಟು ಕೆಲಸ ಮಾಡುವಂತವನು, ಕಷ್ಟ ಜೀವಿ. ಅವನು ಕಷ್ಟ ಪಡೆದಿದ್ರೆ ಆ ಭೂಮಿ ಅದು ಇದು ಒಂದು ಮೆತ್ತಗೆ ಆಗುವುದಿಲ್ಲ. ಭೂಮಿ ಬೆಲೆ ಬೀಜ ಬಿತ್ತಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಇವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಭೂಮಿಯನ್ನು ಅಗೀತಾನೆ, ಅದನ್ನು ಒಳ್ಳೆ ರೀತಿಯಲ್ಲಿ ಸಮ ಮಾಡ್ತಾನೆ, ಅಲ್ಲಿದ್ದಂತ ಮುಳ್ಳು ಕಲ್ಲು ಎಲ್ಲವನ್ನು ಆರಿಸಿ ತೆಗೆದು ಹಾಕ್ತಾನೆ, ಮತ್ತು ಅದಕ್ಕೆ ಎಷ್ಟು ನೀರು ಬೇಕಷ್ಟು ನೀರು ಇಡ್ತಾನೆ, ಅದರಲ್ಲಿ ಬೀಜ ಬಿತ್ತಾನೆ ಮತ್ತು ಆ ಬೀಜಗಳು ಅದು ಬೆಳೀತಾ ಬಂದಾಗ ಮಧ್ಯದಲ್ಲಿ ಬಂದಂತ ಆ ಕಳೆಗಳು ಏನಿರ್ತಾವ ಅವುಗಳನ್ನು ಕೂಡ ಅವನು ತೆಗೆದು ಹಾಕ್ತಾನೆ. ಹಾಗಾಗಿ ಇಲ್ಲಿ ವ್ಯವಸಾಯಗಾರನ ಕೆಲಸ ಏನಂತಂದ್ರೆ, ಅವನು ತುಂಬಾ ಕಷ್ಟಪಟ್ಟು ಅವನು ಕೆಲಸ ಮಾಡಬೇಕು. ಸಾಧಾರಣವಾಗಿ ಆ ಭೂಮಿಯ ಬೆಲೆಯುಳ್ಳಂತ ಫಲ ಬರುವುದಿಲ್ಲ, ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಅವನು ಭೂಮಿಯನ್ನು ಅಗಿಯುವುದಾಗಲಿ, ಅದಕ್ಕೆ ನೀರು ಇಡುವುದಾಗಲಿ, ಅದರಲ್ಲಿ ಕಲ್ಲುಗಳು ತೆಗೆಯುವುದಾಗಲಿ, ಬೀಜ ಬಿತ್ತುವುದಾಗಲಿ, ಬೀಜ ಎದ್ದು ಬಂದಾಗ ಅಂದ್ರೆ ಅದು ಬೆಳೀತಾ ಬಂದಾಗ ಅದರ ಮಧ್ಯದ ಮತ್ತು ಕಳೆಗಳು ಬರ್ತಾವ, ಅದನ್ನೆಲ್ಲ ತೆಗೆದು ಹಾಕುವಂಥದ್ದೇ, ತೆಗೆದು ಹಾಕ್ತಾನೆ ಈ ವ್ಯವಸಾಯಗಾರನು. ಆದ್ರೆ ಇಷ್ಟು ಕೆಲಸ ಮಾಡುವಂತ ಈ ವ್ಯವಸಾಯಗಾರನು ಕೂಡ ಏನ್ ಮಾಡ್ತಾನಂದ್ರೆ, ಇಷ್ಟು ಕೆಲಸ ಮಾಡಿದ್ರು ಕೂಡ ಇವನು ದೇವರು ಕೊಡುವಂತ ಫಲಕ್ಕಾಗಿ ಅವನು ಎದುರು ನೋಡ್ಬೇಕು. ಅದಕ್ಕಾಗಿ ನೋಡಿ, ವ್ಯವಸಾಯಗಾರ ನೋಡ್ರಿ ಅಂತ ಹೇಳುವಾಗ ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘಶಾಂತಿಯಿಂದ ಇರಿ ಅಂತೇಳಿ. ಅಂದ್ರೆ ಇಲ್ಲಿ ವ್ಯವಸಾಯಗಾರನ ಯಾಕೆ ನೋಡ್ಬೇಕು ಅಂತ ಯಾಕೋಬನು ಹೇಳಿದ ಅಂದ್ರೆ, ವ್ಯವಸಾಯಗಾರನು ಮೊದಲು ತನ್ನ ಕೆಲಸ ಏನೋ ಅದನ್ನ ಮಾಡ್ತಾನೆ. ಎರಡನೇದು, ದೇವರು ಆ ಕೆಲಸ ಮಾಡುವವರೆಗೂ ಆತನ ಏನ್ ಮಾಡ್ತಾನೆ ಅಂದ್ರೆ ದೀರ್ಘ ಶಾಂತಿಯಿಂದ ಇರ್ತಾನೆ. ಈಗ ನಾನು ಬೀಜ ಬಿತ್ತಿದನಂತೇಳಿ ಪ್ರತಿದಿನ ಹೋಗಿ ಅದನ್ನು ತೆಗೆದು ನೋಡುವುದಿಲ್ಲ. ಬೀಜ ಬಿತ್ತಿದ್ದಾನೆ, ಈಗ ಗಿಡಗಳು ಬೆಳೀತಾ ಇದ್ದಾವೆ, ಆದ್ರೆ ಇವನು ತೊಂದರೆ ಪಟ್ಟು ಅರ್ಜೆಂಟ್ ನಾನು ಫಲ ಬೇಕಂತೇಳಿ ಕಾದುಕೊಂಡಿರದೆ ಅದನ್ನು ಕಿತ್ತು ನೋಡುವುದಿಲ್ಲ. ಅದನ್ನ ನಾವು ಆಲೋಚನೆ ಮಾಡಬೇಕು. ವ್ಯವಸಾಯಗಾರನ ಯಾಕೆ ನೋಡ್ಬೇಕಂದ್ರೆ, ಇವನು ಕಷ್ಟ ಪಡ್ತಾನೆ, ಕೆಲಸ ಮಾಡ್ತಾನೆ, ಆ ಭೂಮಿಗೆ ಏನೇನು ಬೇಕು ಎಲ್ಲವನ್ನು ಒದಗಿಸಿಕೊಡ್ತಾನೆ. ಆದ್ರೆ ಎರಡನೇದಾಗಿ ಅವನು ಮಾಡುವಂಥದ್ದು, ದೇವರು ಆ ಮುಂಗಾರು ಹಿಂಗಾರು ಮಳೆ ಕೊಡುವವರೆಗೂ, ಅಂದ್ರೆ ದೇವರು ತನ್ನ ಕಾರ್ಯವನ್ನು ಮಾಡುವವರೆಗೂ ಆತನ ಏನ್ ಮಾಡ್ತಾನೆ, ದೀರ್ಘ ಶಾಂತಿಯಿಂದ ತಾಳ್ಮೆದಿಂದ ಆತನು ಸಹಿಸಿಕೊಂಡಿರ್ತಾನೆ. ಅದಕ್ಕಾಗಿ ವ್ಯವಸಾಯಗಾರನ್ನು ಯಾಕೆ ನೋಡ್ಬೇಕಂದ್ರೆ, ನೀವು ಕೂಡ ದೇವರು ಕಾರ್ಯ ಮಾಡುವವರೆಗೂ ತಾಳಿಕೊಂಡಿರಿ. ನೀವಾಗಿ ಮುಯ್ಯಿ ತೀರಿಸ್ಲಿಕ್ಕೆ ಹೋಗ್ಬೇಡಿ, ನೀವಾಗಿ ಪ್ರತಿಫಲ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ವ್ಯವಸಾಯಗಾರನ ಏನ್ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಕಷ್ಟಪಡ್ತಾನೆ, ಆದರೆ ದೇವರು ತನ್ನ ಕಾರ್ಯವನ್ನು ಮಾಡುವವರೆಗೂ, ತನ್ನ ಚಿತ್ತದಲ್ಲಿರುವಂತಹ ಆ ಫಲ ಕೊಡುವವರೆಗೂ, ಫಲ ಕೊಡುವುದು ಯಾರು? ದೇವರೇ. ಇವನ್ ಕೊಡಲ್ಲ, ಫಲ ಕೊಡುವಂಥದ್ದು ದೇವರೇ. ಅದಕ್ಕಾಗಿ ದೇವರ ಫಲ ಕೊಡುವವರೆಗೂ ಇವನೇನ್ ಮಾಡ್ತಾನಂದ್ರೆ ದೀರ್ಘ ಶಾಂತಿಯಿಂದ ಕಾದುಕೊಂಡಿರ್ತಾನೆ. ಅದಕ್ಕಾಗಿ ವ್ಯವಸಾಯಗಾರನಲ್ಲಿ ನಾವು ಎರಡು ವಿಷಯ ನಾವು ನೋಡುವಂಥದ್ದು ಏನಂತಂದ್ರೆ, ಅವನು ಕೆಲಸ ಮಾಡುವಂತವನು, ಕಷ್ಟ ಪಡುವಂತವನು. ಎರಡನೇದಾಗಿ ದೇವರ ಕಾರ್ಯಕ್ಕಾಗಿ ದೇವರು ಮಾಡುವವರೆಗೂ ಅವನು ಕಾದುಕೊಂಡೆ. ಒಂದು ವೇಳೆ ಅವನು ತೊಂದರೆ ಪಟ್ಟು ಅರ್ಜೆಂಟ್ ಬೆಳೆ ಬೇಕು ಅಂತ ಹೇಳಿ ಹೋಗಿ ಅವೆಲ್ಲ ಕಿತ್ತು ನೋಡಿದ್ರೆ ಫಲ ಬರುವುದಿಲ್ಲ. ನಾನು ಕೆಲಸ ಮಾಡೋನು, ನಾನು ಕಷ್ಟಪಟ್ಟಿದ್ದೇನೆ, ನನಗೆ ಬೇಗ ಅರ್ಜೆಂಟ್ ಫಲ ಬೇಕಂತ ಹೋಗಿ ಅದನ್ನು ಏನಾದ್ರೂ ಮಾಡಿದ್ರೆ, ಅವನ ಸ್ವಂತ ಪ್ರಯತ್ನ ಏನಾದ್ರು ಮಾಡಿದ್ರೆ ಅವನಿಗೆ ಫಲ ಸಿಗುವುದಿಲ್ಲ.
ಅದಕ್ಕಾಗಿ ಇಲ್ಲಿ ನಾವು ವ್ಯವಸಾಯಗಾರನಲ್ಲಿ ಗಮನಿಸುವಂಥದ್ದು, ಅವನು ಕಷ್ಟಜೀವಿ, ಕೆಲಸ ಮಾಡ್ತಾನೆ, ಕಷ್ಟ ಪಡ್ತಾನೆ, ಮತ್ತು ಎರಡನೇದಾಗಿ ದೇವರು ಕಾರ್ಯ ಮಾಡುವವರೆಗೂ ದೀರ್ಘ ಶಾಂತಿಯಿಂದ ಕಾದುಕೊಂಡಿರ್ತಾನೆ. ಅವನು ಅರ್ಜೆಂಟ್ ಆಗಿ ಏನು ಮಾಡುವುದಿಲ್ಲ. ಒಂದು ವೇಳೆ ಅವನು ಅರ್ಜೆಂಟ್ ಆಗಿ ಮಾಡಿದ್ರೆ ಅವನಿಗೆ ಯಾವ ಫಲವೂ ಸಿಗುವುದಿಲ್ಲ, ಅದು ಮಧ್ಯದಲ್ಲಿ ಹೋಗ್ತದೆ. ಅದಕ್ಕಾಗಿ ಇವತ್ತು ಯಾವ ವಿಶ್ವಾಸಿಗಳಂತ ನಾವು ಕೂಡ ಕೆಲಸ ಮಾಡ್ತೇವೆ, ದೇವರ ಕಾರ್ಯಗಳಲ್ಲಿ ನಾವು ನಿರತರಾಗ್ತೇವೆ. ಆದ್ರೆ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವವರೆಗೂ ನಾವು ಕಾದುಕೊಂಡಿರ್ಬೇಕು. ಅರ್ಜೆಂಟ್ ಆಗಿ ತೊಂದರೆ ಪಟ್ಟು ಸ್ವಂತ ಆಲೋಚನೆಗಳು ಮಾಡಿ, ಸ್ವಂತ ಪ್ರಯತ್ನಗಳು ಮಾಡಿ, ಆ ದೇವರು ಕೊಡುವಂತಹ ಬೆಲೆಯುಳ್ಳಂತ ಫಲವನ್ನು ಕಳೆದುಕೊಳ್ಳಬಾರದು. ದೇವರು ಬೆಲೆಯುಳ್ಳಂತ ಫಲವನ್ನು ಕೊಡ್ಲಿಕ್ಕೆ ಆತನ ಇಷ್ಟವುಳ್ಳವನಾಗಿದ್ದಾನೆ. ಅದನ್ನು ನಾವು ಪಡ್ಕೊಳ್ಳಬೇಕಾದ್ರೆ ನಮ್ಮ ಸ್ವಂತ ಪ್ರಯತ್ನದಿಂದಲ್ಲ. ನಾವು ನೆನೆಸಿದ ಸಮಯದಲ್ಲಿ ನಮಗೆ ಬೀಜ ಫಲ ಬರುವುದಿಲ್ಲ, ದೇವರು ಕೊಡುವಂತ ಸಮಯದಲ್ಲೇ ಅದು ಬರುತ್ತೆ. ಅದಕ್ಕಾಗಿ ದೇವರು ಕೊಡುವಂತ ಸಮಯದವರೆಗೂ ಇವನು ಏನ್ ಮಾಡ್ತಾನಂದ್ರೆ ಕಾದುಕೊಂಡಿರ್ತಾನೆ. ದೇವರು ಮಾಡುವವರೆಗೂ ಇವನು ಕಾದುಕೊಂಡಿರ್ತಾನೆ. ಅದಕ್ಕಾಗಿ ಇಲ್ಲಿದ್ದಂತ ವಿಶ್ವಾಸಿಗಳೇ ಯಾಕೋಬನು ಕೊಟ್ಟಂತ ಒಂದು ಮಾದರಿ ಅಂತಂದ್ರೆ, ವ್ಯವಸಾಯಗಾರನ್ ನೋಡ್ರಿ, ಅವನು ಮೊದಲು ಎಷ್ಟು ಕಷ್ಟ ಪಡ್ತಾನೆ, ಎಷ್ಟು ಬೆವರು ಸುರಿಸ್ತಾನೆ, ಆದ್ರೆ ದೇವರ ಕೊಡುವವರೆಗೂ, ದೇವರ ತನ್ನ ಕಾರ್ಯ ಮಾಡುವವರೆಗೂ ಆತನು ಕಾದುಕೊಂಡಿರ್ತಾನೆ. ಮಧ್ಯದಲ್ಲಿ ಅವನ ಸ್ವಂತ ಪ್ರಯತ್ನ ಮಾಡ್ತಾನೆ. ತನ್ನ ಕೆಲಸ ಏನಿದೆ ಅದನ್ನ ಮಾಡ್ತಾನೆ, ತಾನು ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಮಿಕ್ಕಿದ್ದು ಪೂರ್ತಿಯಾಗಿ ದೇವರ ಮೇಲೆ ಆತುಕೊಳ್ತಾನೆ, ದೇವರನ್ನ ಆಧಾರ ಮಾಡ್ಕೊಳ್ತಾನೆ. ದೇವರು ಕೊಡುವವರೆಗೂ ಅವನು ಕಾದುಕೊಂಡಿರ್ತಾನೆ. ಇದು ಈ ವಿಶ್ವಾಸಗಳು ಇವತ್ತು ಕೂಡ ನಾವು ಕೂಡ ವ್ಯವಸಾಯಗಾರನಿಂದ ನಾವು ಕಲಿಬೇಕಂತ ವಿಷಯ ಅಂತಂದ್ರೆ, ನಮಗೆ ಕೊಡಲ್ಪಟ್ಟಂತ ಕೆಲಸ ನಾವು ಮಾಡಬೇಕು, ಮತ್ತು ದೇವರು ಮಾಡುವವರೆಗೂ ಇಲ್ಲ ದೇವರು ಕೊಡುವವರೆಗೂ ನಾವು ದೀರ್ಘ ಶಾಂತಿಯಿಂದ ಕಾದುಕೊಂಡಿರಬೇಕು. ಮಧ್ಯದಲ್ಲಿ ಸ್ವಂತ ಪ್ರಯತ್ನಗಳು ಮಾಡಬಾರದು, ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ಜೀವಿಸಬೇಕು. ಇದು ವ್ಯವಸಾಯಗಾರನ ಬಗ್ಗೆ ಇಲ್ಲಿ ಯಾಕೋಬನು ತಿಳಿಸಿದ ಮಾತು. ಕೆಲಸ ಮಾಡ್ತಾನೆ ಮತ್ತು ದೇವರಿಗಾಗಿ ಕಾದುಕೊಂಡಿರ್ತಾನೆ, ಮತ್ತು ಅವನು ಸ್ವಂತ ಪ್ರಯತ್ನ ಮಾಡೋದಿಲ್ಲ. ಅವನು ಸ್ವಂತ ಪ್ರಯತ್ನ ಬೆಲೆ ಕೊಡ್ಲಿಕ್ಕೆ, ಬೀಜ ಅದು ಫಲ ಕೊಡ್ಲಿಕ್ಕೆ ಆಗುವುದಿಲ್ಲ. ಪ್ರೇರ ಏನ್ ಕೊಟ್ಟು ದೇವರೇ ಕೊಡಬೇಕು. ಅದಕ್ಕಾಗಿ ಮುಂಗಾರು ಹಿಂಗಾರು ಮಳೆ ಬರುವವರೆಗೂ ಅವನು ಕಾದುಕೊಂಡಿರ್ತಾನೆ. ಮಳೆ ಕೊಡುವುದು ಯಾರು? ದೇವರೇ. ನೋಡಿ, ಒಂದ್ ಮಾತು ಓದೋಣ. ಮಳೆ ಕೊಡುವಂಥದ್ದು, ಫಲ ಕೊಡುವಂಥದ್ದು, ಬೀಜ ಕೊಡುವಂಥದ್ದು ದೇವರಾಗಿದ್ದಾನೆ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯದಲ್ಲಿ ಮಾತು ಓದೋಣ. 11ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. 14ನೇ ವಚನದಲ್ಲಿ, ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಲೆ ಚೆನ್ನಾಗಿ ಉಂಟಾಗುವಂತೆ, ನೋಡಿದ್ರ, ಇವುಗಳ ಬೆಲೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು. ಮನುಷ್ಯನಾಗಿ ನಾವು ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಬೀಜ ಬಿತ್ತುವಂತ ಕೆಲಸ ನಮ್ಮದೇ. ಆದ್ರೆ ಫಲ ಕೊಡುವಂಥದ್ದು ಯಾರು? ದೇವರು ಕೊಡ್ತಾನೆ. ಆದ್ರೆ ಆ ದೇವರು ಕೊಡುವವರೆಗೂ ನಾವೇನಾಗಿರ್ಬೇಕು? ದೀರ್ಘ ಶಾಂತಿಯಿಂದ ಕಾದುಕೊಂಡಿರಬೇಕು. ಮಧ್ಯದಲ್ಲಿ ನನಗೆ ಅರ್ಜೆಂಟ್ ಆಗಿದೆ, ನನಗೆ ಬೇಗನೆ ಬೇಕು ಅಂತ ಹೇಳಿ ನಮ್ಮ ಸ್ವಂತ ಪ್ರಯತ್ನಗಳು ಮಾಡುವುದರಿಂದ, ನಮ್ಮ ಸ್ವಂತ ಆಲೋಚನೆಗಳಿಂದ ನಾವು ಅದಕ್ಕೆ ಫಲವನ್ನು ಹೊಂದಿಕೊಳ್ಳಿಕ್ಕೆ ತಿನ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ನೋಡಲ್ಲಿ ತುಂಬಾ ಚೆನ್ನಾಗಿ, ನಿಮಗೆ ಇವುಗಳ ಬೆಲೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಮುಂಗಾರು ಮತ್ತು ಹಿಂಗಾರುಗಳನ್ನು ಸರಿಯಾಗಿ ಇದು ಮಾಡುವಂತ ದೇವರು. ಅದಕ್ಕೆ ವ್ಯವಸಾಯಗಾರನು ಅವನು ದೇವರಿಗಾಗಿ ಕಾದುಕೊಂಡಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ಮಾತು. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 14ನೇ ಅಧ್ಯಾಯ ನೋಡಿ. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ 17ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 14-17ನೇ ವಚನ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷ್ಯ ಕೊಡದಿರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದನು. ಆಕಾಶದಿಂದ ಮಳೆಗಳನ್ನು ಸುರಿಸಿ ಸುಗ್ಗಿ ಕಾಲಗಳನ್ನು ದಯಪಾಲಿಸುವಂತವನು, ನಮ್ಮ ಹೃದಯ ಮತ್ತು ಮನಸ್ಸಿಗೆ ಆನಂದ ತುಂಬಿಸುವಂತವನು ಕರ್ತನಾಗಿದ್ದಾನೆ. ಇದು ಮಾನವ ಪ್ರಯತ್ನದಿಂದ ಆಗುವುದು. ಅದಕ್ಕಾಗಿ ಇಲ್ಲಿ ಯಾಕೋಬನು ಕೂಡ ವ್ಯವಸಾಯಗಾರನನ್ನು ನೋಡಿರಿ ಅಂತ ಹೇಳುವಾಗ, ಯಾಕಂದ್ರೆ ಅವನು ದೇವರು ಕಾರ್ಯ ಮಾಡುವವರೆಗೂ, ಇಲ್ಲ ದೇವರು ತನ್ನ ಕೆಲಸವನ್ನು ನೆರವೇರಿಸುವವರೆಗೆ, ಇಲ್ಲ
ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸುವವರೆಗೂ ಅವನೇನ್ ಮಾಡ್ತಾನೆ ಅಂದ್ರೆ ದೀರ್ಘ ಶಾಂತಿಯಿಂದ ಕಾದುಕೊಂಡಿರ್ತಾನೆ. ಅವನು ದೀರ್ಘ ಶಾಂತಿಯಿಂದ ಕಾದುಕೊಂಡಿರುವುದರಿಂದ ಭೂಮಿಯ ಬೆಲೆಯುಳ್ಳಂತ ಫಲ ಅವನು ಸಿಗ್ತದೆ. ಒಂದು ವೇಳೆ ಅವನು ಕಾದುಕೊಳ್ಳಿಕ್ಕೆ ಮನಸ್ಸಿಲ್ಲದೆ ಅರ್ಜೆಂಟ್ ಆಗಿ ಮಾಡಬೇಕು, ಆಗ್ಬೇಕಂತ ಹೋದ್ರೆ ಏನಾಗ್ತದೆ, ಆ ಬೆಲೆಯುಳ್ಳಂತ ಫಲವು ಮಿಸ್ ಆಗಿ ಹೋಗ್ತದೆ. ಅದಕ್ಕಾಗಿ ವ್ಯವಸಾಯಗಾರನನ್ನು ನೋಡಿರನ್ನುವಾಗ ಇವತ್ತು ನಮ್ಮ ಜೀವನದಲ್ಲಿ ಕೂಡ ನಾವು ಕೂಡ ಕೆಲಸ ಮಾಡುವಂತವರಾಗಿರ್ಬೇಕು. ಎರಡನೇದಾಗಿ ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಳ್ಳುವಂತವರಾಗಿರ್ಬೇಕು. ವ್ಯವಸಾಯಗಾರನು ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಳ್ಳುವಂತವನು, ತನ್ನ ಕೆಲಸ ಮಾಡಿ ಎರಡನೇದು ದೇವರಿಗೆ ಒಪ್ಪಿಸುವಂತವನು, ಮಧ್ಯದಲ್ಲಿ ಅವನು ಬೇಕಂತೇಳಿ ಅವನು ಮಾಡುವಂತವನಲ್ಲ, ಅದನ್ನು ಕೆಡಿಸ್ಕೊಳ್ಳುವಂತವನಲ್ಲ, ಭೂಮಿಯ ಮೇಲಿರುವಂತ ಫಲವನ್ನು ಕೆಡಿಸ್ಕೊಳ್ಳುವಂತವನ. ದೇವರ ಕೆಲಸ ಮಾಡುವವರೆಗೂ ಅವನು ಕಾದುಕೊಂಡಿರ್ತಾನೆ. ಇವತ್ತು ವಿಶ್ವಾಸವಂತ ನಮ್ಮ ಜೀವನದಲ್ಲಿ ಕೂಡ ಶ್ರಮೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರ್ತೇವೆ. ಆ ಶ್ರಮೆಗಳ ಶೋಧನೆ ಮಧ್ಯೆ ಹಾದು ಹೋಗ್ತಾ ಇರುವಾಗ ದೇವರು ಕೆಲಸ ಮಾಡುವವರೆಗೂ, ದೇವರು ನಮ್ಮ ಜೀವನದಲ್ಲಿ ತನ್ನ ಕಾರ್ಯ ಮಾಡುವವರೆಗೂ ನಾವು ತಾಳ್ಮೆದಿಂದ ಜೀವಿಸ್ಬೇಕು. ಆಗ ಅದರ ಬೆಲೆಯುಳ್ಳಂತ ಫಲವನ್ನು ನಾವು ಅನುಭವಿಸ್ತೇವೆ. ಇದು ಒಂದು ಮಾದರಿ. ವ್ಯವಸಾಯಗಾರನನ್ನು ನೀವು ಮಾದರಿ ಮಾಡಿಕೊಳ್ಳಂದ್ರೆ ಅರ್ಥ ಏನು? ದೇವರು ಕೆಲಸ ಮಾಡುವವರೆಗೂ ಕಾದುಕೊಂಡಿರುವಂತ ವ್ಯಕ್ತಿ ಈತನಾಗಿರ್ತಾನೆ, ಸ್ವಂತ ಪ್ರಯತ್ನ ಮಾಡುವಂತವನು ಅಲ್ಲ ಅಂತೆ. ಎರಡನೇದು, ಆ ಪ್ರವಾದಿಗಳನ್ನು ನೀವು ಮಾದರಿ ಮಾಡಿಕೊಳ್ಳ್ರಿ ಅಂತ ಹೇಳ್ತಾನೆ. 10ನೇ ವಚನ. ಎರಡನೇದು, ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿ. ಇಲ್ಲಿ ಪ್ರವಾದಿಗಳನ್ನು ನೀವು ಮಾದರಿ, ಯಾಕಂದ್ರೆ ಅವರು ಬಾಧೆಯನ್ನು ತಾಳ್ಮೆ ಸಹಿಸಿಕೊಂಡಿದ್ದಾರೆ. ನಾವು ಹಳೆ ಒಡಂಬಡಿಕೆ ಪ್ರವಾದಿಗಳ ಬಗ್ಗೆ ಒಬ್ಬೊಬ್ಬರಾಗಿ ನಾವು ಓದುವುದಾದ್ರೆ ಅನೇಕ ಪ್ರವಾದಿಗಳನ್ನು ಎಷ್ಟೋ ಹಿಂಸೆ ಪಡಿಸಿದ್ರು, ಅವಮಾನ ಪಡಿಸಿದ್ರು, ಅನೇಕ ಜನರನ್ನು ಕೂಡ ಸಾಯಿಸಿದ್ದಾರೆ. ಆದ್ರೂ ಕೂಡ ಅವರು ದೇವರ ವಾಕ್ಯವನ್ನು ಪ್ರಕಟಿಸುವುದಕ್ಕಾಗಿ ಅವರು ಸ್ಥಿರವಾಗಿ ನಿಂತಿರುವಂತದ್ದು ವಾಕ್ಯದಲ್ಲಿ ಗಮನಿಸಿದೆ. ಇಲ್ಲಿ ಪ್ರವಾದಿಗಳನ್ನು ನೋಡ್ರಿ ಅಂತ ಹೇಳುವಾಗ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ದೇವರ ವಾಕ್ಯ ನೆರವೇರುವವರೆಗೂ ಇವರು ತಮ್ಮನ್ನು ತಾವು ದೇವರಿಗೆ ಸಮರ್ಪಿಸಿಕೊಂಡಂತವ್ರು. ದೇವರ ವಾಕ್ಯ ನೆರವೇರುವವರೆಗೂ, ದೇವರ ವಾಕ್ಯ ಅವ್ರು ಹೇಳುವಂತ ವಾಕ್ಯ ನೆರವೇರುವವರೆಗೂ ಇವ್ರು ಏನ್ ಮಾಡಿದ್ರು, ತಮ್ಮನ್ನ ತಾವೇ ದೇವರು ಸಮರ್ಪಿಸಿಕೊಂಡ್ರು. ವ್ಯವಸಾಯಗಾರನ ಯಾರು? ದೇವರು ತನ್ನ ಕಾರ್ಯ ಮಾಡುವವರೆಗೂ ಕಾದುಕೊಂಡಿರುವಂತವನು. ಪ್ರವಾದಿಗಳ್ಯಾರು? ದೇವರು ತನ್ನ ವಾಕ್ಯವನ್ನು ನೆರವೇರಿಸುವವರೆಗೂ, ಇಲ್ಲದ ತನ್ನ ವಾಕ್ಯವನ್ನು ಪರಿಪೂರ್ಣವಾಗಿ ಪ್ರಕಟಿಸುವವರೆಗೂ ಇವರು ತಮ್ಮನ್ನ ತಾವೇ ಒಪ್ಪಿಸಿಕೊಂಡಿದ್ದ ಪ್ರವಾದಿ. ಇವರು ಅನೇಕ ಹಿಂಸೆಗಳಲ್ಲಿ, ನೋವುಗಳಲ್ಲಿ, ಮರಣಾಪಾಯ ಕಷ್ಟಗಳಲ್ಲಿ ಹಾದು ಹೋಗ್ತಿರುವಂತ ವ್ಯಕ್ತಿಗಳಾಗಿದ್ದರು. ಯೆರೆಮೀಯನ ಬಗ್ಗೆ ಓದುವಾಗ, ಜಫನ್ಯನ ಬಗ್ಗೆ ಓದುವಾಗ, ಇಲ್ಲಾಂದ್ರೆ ಎಜ್ಕೇಲನ ಬಗ್ಗೆ ಓದುವಾಗ, ಯೆಶಾಯನ ಬಗ್ಗೆ ಓದುವಾಗ, ಇವರೆಲ್ಲ ಶ್ರಮೆಗಳನ್ನು ಅನುಭವಿಸಿರುವಂತ ಪ್ರವಾದಿಗಳು. ಅದಕ್ಕಾಗಿ ಅಂತ ಪ್ರವಾದಿಗಳನ್ನು ನೀವು ಮಾದರಿ ಮಾಡಿ. ಇಲ್ಲಿ ಪ್ರವಾದಿ ಅಂದ್ರೆ ನಾನು ಎರಡು ವಿಷಯ, ವ್ಯಕ್ತಿಗತವಾಗಿ ವ್ಯಕ್ತಿಗಳನ್ನು ತೋರಿಸ್ತದೆ, ಮತ್ತೆ ಎರಡನೇದಾಗಿ ಪ್ರವಾದಿಗಳಂದ್ರೆ ದೇವರ ವಾಕ್ಯವನ್ನು ಕೂಡ ತೋರಿಸ್ತದೆ. ನಾವು ವ್ಯಕ್ತಿಗಳಂದ್ರೆ ಭೌತಿಕವಾದಂತ ವ್ಯಕ್ತಿಗಳನ್ನು ಕೂಡ ನಾವು ಇದರಲ್ಲಿ ನಾವು ಮಾದರಿ ಮಾಡಿಕೊಳ್ಳಬಹುದು. ಎರಡನೇದಾಗಿ ಅವರು ಪ್ರಕಟಿಸಿರುವಂತ ದೇವರ ವಾಕ್ಯ ಇದೆಯಲ್ಲ, ಅವರು ಪ್ರಕಟಿಸಿರುವಂತ ದೇವರ ವಾಕ್ಯವನ್ನು ನಾವು ಮಾದರಿ ಮಾಡಿಕೊಳ್ಳಿ. ಅದಕ್ಕಾಗಿ ಶ್ರಮೆಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಮರಣ ಸಮಯದಲ್ಲಿ ಇವರು ದೇವರ ವಾಕ್ಯವನ್ನು ಬೋಧಿಸಿದಂತವರು. ಅಂತಹ ವಾಕ್ಯಗಳನ್ನು ನಾವು ಮಾದರಿ ಮಾಡಿಕೊಳ್ಳುವಾಗ ನಾವು ಶ್ರಮೆಗಳಲ್ಲಿ ಸೋತು ಹೋಗ್ಲಿಕ್ಕೆ ಆಗುವುದಿಲ್ಲ, ಶ್ರಮೆಗಳಲ್ಲಿ ನಾವು ತಪ್ಪಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಪ್ರವಾದಿಗಳನ್ನು ಮಾದರಿ ಮಾಡಿಕೊಳ್ಳ್ರಿ ಅಂದ್ರೆ ಅವರು ಪ್ರಕಟಿಸಿದಂತ ವಾಕ್ಯ, ಅಷ್ಟು ಶ್ರಮೆಗಳ ಮಧ್ಯದಲ್ಲಿ ಅವರು ಪ್ರಕಟಿಸಿದಂತ ವಾಕ್ಯವನ್ನು ನಾವು ಮಾದರಿ ಮಾಡಿಕೊಳ್ಳಬೇಕು. ನೋಡಿ, ಒಂದು ಮಾತು ಓದೋಣ. ವೈಯಕ್ತಿಕವಾಗಿ ವ್ಯಕ್ತಿಗಳು ಕೂಡ ಶ್ರಮೆ ಅನುಭವಿಸಿದರು, ಮತ್ತು ಆ ವ್ಯಕ್ತಿಗಳು ಶ್ರಮೆಗಳನ್ನು ಅನುಭವಿಸುತ್ತಾ ದೇವರ ವಾಕ್ಯವನ್ನು ಪ್ರಕಟಿಸಿದರು. ಅಂತ ವಾಕ್ಯವನ್ನು, ಶ್ರಮೆಗಳಿಂದ ಬಂದಂತ ವಾಕ್ಯವನ್ನು ನಾವು ಮಾದರಿ ಮಾಡಿಕೊಳ್ಳಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದ್ತೇನೆ. 4ನೇ ವಚನ. ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿಯೇ ಬರೆಯಲ್ಪಟ್ಟಿತ್ತು. ಪೂರ್ವದಲ್ಲಿ ಅಂದ್ರೆ ಪ್ರವಾದಿಗಳ ಮುಖಾಂತರವಾಗಿ ಬರೆಯಲ್ಪಟ್ಟಿದ್ದೆಲ್ಲವೂ ಕೂಡ ನಮಗೆ ಉಪದೇಶ ಮಾಡುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು.
ಆ ಸ್ಥಿರ ಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಪೂರ್ವದಲ್ಲಿ ಬರೆಯಲ್ಪಟ್ಟಂತ ಈ ಗ್ರಂಥಗಳು ಅಂದ್ರೆ ಯಾರು ಪ್ರವಾದಿಗಳ ಮುಖಾಂತರವಾಗಿ ಬರೆಯಲ್ಪಟ್ಟಂತ ಪ್ರತಿಯೊಂದು ಗ್ರಂಥ ನಾವು ಓದುವಾಗ ನಮಗೆ ಸ್ಥಿರಚಿತ್ತ, ಆದರಣೆ ಮತ್ತು ರಕ್ಷಣೆ, ನಿರೀಕ್ಷಣೆಯನ್ನು ಉಂಟು ಮಾಡುವಂತ ವಾಕ್ಯಗಳಾಗಿದೆ. ದೇವರ ವಾಕ್ಯ ನಮಗೆ ಸ್ಥಿರ ಚಿತ್ತವನ್ನು ಕೊಡುವಂಥದ್ದು, ದೇವರ ವಾಕ್ಯ ನಮ್ಮನ್ನು ಆಧರಿಸುವಂಥದ್ದು, ನಮ್ಮನ್ನು ಧೈರ್ಯಪಡಿಸುವಂಥದ್ದು, ನಮಗೆ ರಕ್ಷಣೆ, ನಿರೀಕ್ಷಣೆ ಕೊಡುವಂಥದ್ದು. ಅದಕ್ಕಾಗಿ ಆ ವಾಕ್ಯಗಳನ್ನು ನಾವು ಮಾದರಿ ಮಾಡ್ಕೊಳ್ಳೋದು, ವ್ಯಕ್ತಿಗಳನ್ನು ಮಾದರಿ ಮಾಡಿಕೊಳ್ಳಬಹುದು. ಯಾಕಂದ್ರೆ ವ್ಯಕ್ತಿ ಅಂದ್ರೆ ನಾವು ವ್ಯವಸಾಯಗಾರನ ಬಗ್ಗೆ ಓದಿದ್ದೇವೆ. ಅದಕ್ಕಾಗಿ ಆ ವ್ಯಕ್ತಿಗಳು ಶ್ರಮೆಗಳಿಂದ ಪ್ರಕಟಿಸಿದಂತ ಆ ವಾಕ್ಯ ಯಾಕೆ ಅವರು ಬರೆದಿಟ್ಟಿದ್ದಾರೆ ಅಂದ್ರೆ ನಮಗೆ ಉಪದೇಶ ಮಾಡುವುದಕ್ಕಾಗಿ, ಶ್ರಮೆಗಳ ಮಧ್ಯದಲ್ಲಿ ಆದರಣೆ ಹೊಂದುವುದಕ್ಕಾಗಿ, ಚಿರಚಿತ್ತವನ್ನು ಹೊಂದುವುದಕ್ಕಾಗಿ, ಯೇಸು ಕ್ರಿಸ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಜೀವಿಸಬೇಕಂತೇಳಿ ಆ ಗ್ರಂಥಗಳು ನಮಗೋಸ್ಕರ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಇಲ್ಲಿ ಪ್ರವಾದಿಗಳು ಅಂದರೆ ದೇವರ ವಾಕ್ಯವನ್ನು ನಾವು ಮಾದರಿ ಮಾಡಿಕೊಳ್ಳೋಣ. ಅವರು ದೇವರ ವಾಕ್ಯ ನೆರವೇರುವವರೆಗೂ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತವ್ರು. ಅವರು ಹೇಳಿರುವಂತ ಮಾತುಗಳು, ಅವರ ಮುಖಾಂತರ ದೇವರು ಕೊಟ್ಟಂತ ಪ್ರತಿಯೊಂದು ಮಾತು ನಮ್ಮ ಹಿತಕ್ಕಾಗಿ, ನಮ್ಮ ಕ್ಷೇಮಕ್ಕಾಗಿ, ನಮಗೆ ಆದರಣೆ, ಧೈರ್ಯ, ರಕ್ಷಣೆ, ನಿರೀಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ದೇವರ ವಾಕ್ಯ ನಮ್ಗೆ ಕೊಡಲ್ಪಟ್ಟಿದೆ. ಅದಕ್ಕಾಗಿ ಎರಡನೇ ವಿಷಯ, ಪ್ರವಾದಿಗಳಂದ್ರೆ ನಾವು ದೇವರ ವಾಕ್ಯವನ್ನು ಮಾದರಿ ಮಾಡಿಕೊಳ್ಳೋಣ. ಮತ್ತು ಕೊರಿಂಥಿ ಪತ್ರಿಕೆಯಲ್ಲಿ ಕೂಡ ಆ ಮಾತು ನಾವು ಓದ್ತೇವೆ. ಕೊರಿಂಥಿ ಪತ್ರಿಕೆ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದದೆ. ಅವ್ರಿಗೆ ಸಂಭವಿಸಿರುವಂತ ಪ್ರತಿಯೊಂದು ಸಮಸ್ಯೆ, ಅವ್ರಿಗೆ ಏನೇನು ಸಂಭವಿಸಿದೆಯೋ ಅವೆಲ್ಲವೂ ಯಾಕೆ ಬರೆದಿಟ್ಟಿದ್ದಾರೆ ಅಂದ್ರೆ ಈ ಯುಗಾಂತ್ಯದಲ್ಲಿರುವಂತ ನಮಗೆ ಬುದ್ಧಿ ಬರುವುದಕ್ಕಾಗಿ, ನಮಗೆ ತಿಳುವಳಿಕೆ ಬರುವುದಕ್ಕಾಗಿ, ನಾವು ಶ್ರಮೆಗಳಲ್ಲಿ ಸೋತು ಹೋಗದೆ ಸ್ಥಿರವಾಗಿ ನಿಲ್ಲುವುದಕ್ಕೋಸ್ಕರ ಅವೆಲ್ಲವೂ ನಮಗೋಸ್ಕರ ಬರೆಯಲ್ಪಟ್ಟೆ. ಅದಕ್ಕಾಗಿ ಅಂತ ವಾಕ್ಯವನ್ನು, ದೇವರ ವಾಕ್ಯವನ್ನು ನಾವು ಮಾದರಿ ಮಾಡಿಕೊಳ್ಳಬೇಕು ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸಿ ನೋಡಿ. ಅವ್ರು ಏನೇನು ಕಷ್ಟಪಟ್ಟಿದ್ದಾರೆ ಅಂತ ಒಂದು ಮಾತು ಓದ್ತೇನೆ. ಇಬ್ರಿ ಪತ್ರಿಕೆಯ 11ನೇ ಅಧ್ಯಾಯ 36ನೇ ವಚನದಿಂದ ಬರೀ ಓದ್ತಿನ ಮಾತು ನೋಡಿ. 36ನೇ ವಚನದಿಂದ, ಕೆಲವರು ಅಪಹಾಸ್ಯ, ಕೊರಡೆ, ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲಿಸಿದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುನಿಗಳಲ್ಲಿ ಅಲಿಯುವವರಾದರು. ಇದು ಪ್ರವಾದಿಗಳ ಹಿಂಸೆ. ಆಗಿನ ಕಾಲದ ಭಕ್ತರು ಈ ರೀತಿಯಾಗಿ ಹಿಂಸೆಪಟ್ಟು ದೇವರ ವಾಕ್ಯವನ್ನು ನಮಗೆ ಕೊಟ್ಟು ಹೋದ್ರು. ಅವರು ಬಾಧೆಯನ್ನು ಅನುಭವಿಸಿ ಶ್ರಮೆಗಳು ಸಹಿಸಿಕೊಂಡು ದೇವರ ವಾಕ್ಯವನ್ನು ನಮಗೆ ಕೊಟ್ಟು ಹೋದಾಗ ಆ ವಾಕ್ಯವನ್ನು ನಾವು ಮಾದರಿ ಮಾಡಿಕೊಳ್ಳಬೇಕು. ಶ್ರಮೆಗಳಿಂದ ಬಂದಂತ ವಾಕ್ಯ ಅದು ತುಂಬಾ ಶ್ರೇಷ್ಠವಾದದ್ದು, ಅದನ್ನು ನಾವು ಮಾದರಿ ಮಾಡಿಕೊಳ್ಳಬೇಕು. ಇದು ಎರಡನೇ ವಿಷಯ, ಪ್ರವಾದಿಗಳನ್ನು ನೀವು ಮಾದರಿ ಮಾಡಿ. ನಾ ಸರಳವಾಗಿ ಹೇಳ್ತಾ ಇದ್ದೇನೆ. ಪ್ರವಾದಿಗಳನ್ನು ಮಾದರಿ ಮಾಡ್ಕೊಳ್ಬೇಕಂದ್ರೆ ಏನು? ದೇವರ ವಾಕ್ಯ, ಅವ್ರ ಮುಖಾಂತರ ಕೊಡಲ್ಪಟ್ಟಂತ ವಾಕ್ಯ ನಮಗೆ ಆದರಣೆ, ಧೈರ್ಯ, ನಿರೀಕ್ಷಣೆ, ರಕ್ಷಣೆಯನ್ನು ಉಂಟು ಮಾಡುವಂತ ವಾಕ್ಯಗಳು. ಆ ವಾಕ್ಯಗಳನ್ನು ನಾವು ಮಾದರಿ ಮಾಡಿಕೊಳ್ಳಬೇಕು. ಮೂರನೇದಾಗಿ ಯಾಕೋಬನು ಹೇಳುವಂತ ಮಾತು ನೋಡಿ, ಯೋಬನ ಬಗ್ಗೆ ಮಾತಾಡ್ತಾನೆ 11ನೇ ವಚನದಲ್ಲಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತವಲ್ಲವೇ, ನೀವು ಯೋಬನಲ್ಲಿದ್ದಂತ ತಾಳ್ಮೆ ವಿಷಯವಾಗಿ ಕೇಳಿ. ಯೋಬನನ್ನು ನೋಡಿರಿ, ವ್ಯವಸಾಯಗಾರನ್ನು ನೋಡಿರಿ, ಪ್ರವಾದಿಗಳನ್ನು ನೋಡಿರಿ. ಮೂರನೇದಾಗಿ ಯೋಬನನ್ನು ನೋಡಿರಿ. ಯೋಬನ ಯಾರಂದ್ರೆ ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಶ್ರಮೆಗಳನ್ನು ಸಹಿಸಿದಂತ, ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ. ಯಾಕೆ ಅದನ್ನ ಅಷ್ಟು ಶ್ರಮೆ ಬಂತು, ಅಷ್ಟು ಹಿಂಸೆ ಬಂತು, ನೋವು ಬಂತಂದ್ರೆ ಇವನು ದೇವರನ್ನು ದೂಷಿಸಬೇಕು, ಅದೇ ಮೇನ್ ಟಾರ್ಗೆಟ್. ಅಷ್ಟು ಹಿಂಸೆಗಳ ಮಧ್ಯದಲ್ಲಿ ಕೂಡ ಯೋಬನು ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಶ್ರಮೆಗಳನ್ನು ಸಹಿಸಿಕೊಂಡು. ಅದಕ್ಕಾಗಿ ಪ್ರಿಯರೇ,
ಯೋಬನಲ್ಲಿದ್ದಂತ ಆ ತಾಳ್ಮೆ ನಿಮ್ಮಲ್ಲಿರ್ಲಿ. ಯಾಕಂದ್ರೆ ನಿಮ್ಮ ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರ ಅನೇಕ ಶೋಧನೆಗಳು ಬರ್ತವೆ, ನಿಂದೆ ಬರ್ತದೆ, ಅವಮಾನ ಬರ್ತದೆ. ಅಲ್ಲಿದ್ದಂತ ಆ ಸ್ನೇಹಿತರು ಅವನಿಗೆ ಆ ತುಂಬಾ ಕಠಿಣವಾದಂತ ಪದಗಳಿಂದ ಅವನನ್ನು ಅಪಹಾಸ್ಯ ಮಾಡಿದ್ರು. ಆದ್ರೆ ಯೋಬನು ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಆ ಶ್ರಮೆಗಳನ್ನು ಸಹಿಸಿಕೊಳ್ಳೋದಕ್ಕಾಗಿ ಯೋಬನನ್ನು ನೋಡ್ರಿ. ಯೋಬನಿಗೆ ಬಂದಂತ ಆ ಶ್ರಮೆ, ಆ ಹಿಂಸೆ ಇದುವರೆಗೆ ಯಾರಿಗೂ ಬಂದಿಲ್ಲ ಪ್ರಿಯರೇ. ವಿಶ್ವಾಸಿಗಳಂತ ನಮ್ಗೆ ಯಾರಿಗಂತ ಶ್ರಮೆ ಬಂದಿಲ್ಲ. ಆದ್ರೆ ನಮಗೆ ಬರುವಂತ ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಸೋತು ಹೋಗುವವರಾಗಿರ್ತೇವೆ. ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಬಿದ್ದು ಹೋಗಿ ದೇವರನ್ನು ದೂಷಿಸಿ ಎಂತ ದೇವರು ಯಾಕೆ ಚರ್ಚೆಗೆ ಹೋಗ್ಬೇಕಂತ ಹೇಳಿ ನಾವು ಹೇಳುವಂತವ್ರು ತುಂಬಾ ಜನರು ಇರ್ತಾರೆ. ಆದ್ರೆ ಯೋಬನಿಗೆ ಬಂದಿರುವಂತ ಆ ಶ್ರಮೆ, ಆ ಶೋಧನೆ, ಅದು ಲೋಕದಲ್ಲಿ ಯಾರಿಗೂ ಬಂದಿಲ್ಲ. ಯಾಕೆ ಬಂದಿದೆ? ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ. ಅದಕ್ಕಾಗಿ ಶ್ರಮೆಗಳು ಬರುವಾಗ ಅನೇಕ ಜನರು ಸಹಿಸ್ಕೊಳ್ಳಿಕ್ಕೆ ಆಗದೆ ಅವ್ರು ಬಿದ್ದು ಹೋಗ್ತಾರೆ, ಸೋತು ಹೋಗ್ತಾರೆ. ಆದ್ರೆ ನಮಗೆ ಒಂದು ಮಾದರಿ, ಒಂದು ಮೋಡಲ್ ಯಾರಂತಂದ್ರೆ ಯೋಬ. ಯೇಸು ಕ್ರಿಸ್ತನ ಅಲ್ಟಿಮೇಟ್ ಅದನ್ನ ಕಲವಾರದಲ್ಲಿ ಹೇಳಿದ್ದೆ. ಆದ್ರೆ ವ್ಯವಸಾಯಗಾರನ್ನು ನೋಡ್ಬೇಕು, ಪ್ರವಾದಿಗಳನ್ನು ನೋಡ್ರಿ. ಮೂರನೇದಾಗಿ ಯೋಬನಲ್ಲಿದ್ದಂತ ತಾಳ್ಮೆಯನ್ನು ನೀವು ನೋಡ್ರಿ. ಯೋಬು ಸಹಿಸ್ಕೊಂಡಿದ್ರಿಂದ ಅವನಿಗೆ ಏನ್ ಸಿಕ್ತು? 42ನೇ ಅಧ್ಯಾಯದಲ್ಲಿ 2ರಷ್ಟು ಆಶೀರ್ವಾದ ಯೋಬನು ಅನುಭವಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. 42ನೇ ಅಧ್ಯಾಯ 10-11 ವಚನ ಓದಬೇಕಾದ್ರೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸುವ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಮಕ್ಕಳು ಮತ್ತೆ ಎಲ್ಲವೂ ಕೂಡ ದೇವರು ಏನ್ ಮಾಡಿದ, ಅಲ್ಲಿ ವಾಕ್ಯದಲ್ಲಿ ಓದ್ತೀವಿ, ಸಮೃದ್ಧಿಯ ಕೊಡಿ. 2ರಷ್ಟು ಪ್ರತಿಫಲ ಯೋಬನಿಗೆ ದೇವರು ಕೊಟ್ಟೆ. ಕಾರಣ ಅವನು ಸಹಿಸಿಕೊಂಡಿದ್ದರಿಂದ, ಆ ಶ್ರಮೆಗಳ ಮಧ್ಯದಲ್ಲಿ ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದರಿಂದ ಯೋಬನಿಗೆ 2ರಷ್ಟು ಪ್ರತಿಫಲ ಸಿಕ್ಕಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇನೆ. ನಾನು ಇಲ್ಲಿ ಮುಗಿಸ್ತೇನೆ ಪ್ರಿಯರೇ. ಯಾಕೋಬನು ಚದುರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ದೀರ್ಘಶಾಂತಿ ವಿಷಯದಲ್ಲಿ ಮಾದರಿಯಾಗಿ 3 ಜನ ವ್ಯಕ್ತಿಗಳನ್ನು, ಇಲ್ಲ 3 ವಿಷಯಗಳನ್ನು ತಿಳಿಸಿದ್ದಾರೆ. ಮೊದಲನೇದು ಯಾವುದು? ವ್ಯವಸಾಯಗಾರನ್ನು ನೋಡಿರಿ ಅಂದ್ರೆ ಅರ್ಥ ಏನು? ದೇವರು ಕೆಲಸ ಮಾಡುವವರೆಗೂ ಕಾದುಕೊಂಡಿರುವಂತ ವ್ಯಕ್ತಿ. ದೇವರು ಕೆಲಸ ಮಾಡುವವರೆಗೆಲ್ಲ, ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸುವವರೆಗೂ ಅವನು ಕಾದುಕೊಂಡಿರ್ತಾನೆ, ಕಷ್ಟಪಡ್ತಾನೆ, ಸ್ವಂತ ಪ್ರಯತ್ನ ಮಾಡುವುದಿಲ್ಲ, ಪೂರ್ತಿಯಾಗಿ ದೇವರ ಮೇಲೆ ಆತುಕೊಂಡು ಜೀವಿಸುವಂತ ಒಬ್ಬ ವ್ಯಕ್ತಿ, ಬೆಲೆಯುಳ್ಳಂತ ಫಲಕ್ಕಾಗಿ ಕಾದುಕೊಂಡಂತ ಒಬ್ಬ ವ್ಯಕ್ತಿ. ಅದಕ್ಕಾಗಿ ಅವನನ್ನು ನಾವು ದೃಷ್ಟಿಸಬೇಕು. ಎರಡನೇದಾಗಿ ಪ್ರವಾದಿಗಳನ್ನು ನೋಡ್ರಿ. ಪ್ರವಾದಿಗಳು ಯಾರು? ದೇವರ ಬಾಯಿ ಮಾತುಗಳನ್ನು ಪ್ರಕಟಿಸುವಂತವ್ರು. ಅವರು ಶ್ರಮೆ ಪಟ್ರು. ಆ ಶ್ರಮೆಗಳಿಂದ ಬಂದಂತ ವಾಕ್ಯ ನಮಗಾಗಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟ ಗ್ರಂಥಗಳು ನಮ್ಮ ಹಿತಕ್ಕಾಗಿ, ನಮಗೆ ಆದರಣೆ, ನಮಗೆ ಕ್ಷೇಮ, ನಮಗೆ ಸಮಾಧಾನ, ನಮಗೆ ದೀರ್ಘ ಶಾಂತಿ ಕೊಡುವುದಕ್ಕೋಸ್ಕರ ವಾಕ್ಯಗಳನ್ನು ಅವರು ಬರೆದು ಕೊಟ್ಟಿದ್ದಾರೆ. ಶ್ರಮೆಗಳ ಮಧ್ಯದಲ್ಲಿ ಬರೆದು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ನೀವು ನೋಡ್ರಿ. ಅವ್ರು ಯಾರು? ದೇವ ತನ್ನ ವಾಕ್ಯವನ್ನು ನೆರವೇರಿಸುವವರೆಗೂ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಂತವ್ರು. ಮೂರನೇದಾಗಿ ಯೋಬನನ್ನು ನೋಡ್ರಿ. ಯೋಬನ ಯಾರು? ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಶ್ರಮೆಗಳನ್ನು ಸಹಿಸಿಕೊಂಡಿದ್ದಾನೆ. ಅವನು ಸಹಿಸಿಕೊಂಡಿದ್ದರಿಂದ 2ರಷ್ಟು ಪ್ರತಿಫಲವನ್ನು ಆತನು ಅನುಭವಿಸಿದನು. 2ರಷ್ಟು ಪ್ರತಿಫಲ ಆ ದೇಶದಲ್ಲೇ ಆತನು. ಅದಕ್ಕಾಗಿ ಪ್ರಿಯರೇ, ನಾನು ಮೊದಲು ಹೇಳಿದ್ದೆ, ಈ ಸಹಿಸಿಕೊಳ್ಳುವಂತಹ ಅನುಭವ ಅದು ಕಹಿಯಾದಂತ ಒಂದು ಅನುಭವ. ತುಂಬಾ ಕಷ್ಟ, ನೋವಾಗ್ತದೆ. ನಿಷ್ಕಾರಣವಾಗಿ ನಿಂದೆ ಬರುವಾಗ ತುಂಬಾ ನೋವಾಗ್ತದೆ. ಆದ್ರೆ ಸಹಿಸ್ಕೊಂಡ್ರೆ ಅದು ಕೊಡುವಂತ ಪ್ರತಿಫಲ ಇದೆಯಲ್ಲ, ಮಹಾಮಾಧುರ್ಯ, ಮಹಾ ಶ್ರೇಷ್ಠವಾದದ್ದು ಆಗಿರ್ತದೆ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತಾರೆ. ಒಂದು ವಚನ ನಾನು ಓದಿ ಹಾಗೆ ಮುಗಿಸ್ತೇನೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 32ನೇ ವಚನದಿಂದ ಒಂದು ಮಾತನ್ನು ಓದಿ ನಾನು ಮುಗಿಸ್ತೇನೆ. ನೋಡಿ, 32ರಿಂದ ಓದ್ತಾ ಇದ್ದೀನಿ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವ ಎಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳ್ರಿ. ವಿವರಣೆ ಮಾಡ್ಲಿಕ್ಕೆ ನನಗೊಂದು ಸಮಯವಿಲ್ಲ. ನೀವು ಹೋರಾಟವನ್ನು ಸಹಿಸಿಕೊಂಡು ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳ್ರಿ. ಕೆಲವು ಸಾರಿ ನೀವು ನಿಂದೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಆಶಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂತವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ತಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಳ್ಳುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ.
ಈ ವಚನ ಭಾಗದಲ್ಲಿ ಮತ್ತೆ 38ನೇ ವಚನ ನೋಡಿ. ಹಾಗಾದ್ರೆ ನೀವು ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು. ತುಂಬಾ ಉದ್ದವಾದಂತ ವಾಕ್ಯ ಭಾಗ. ಆದ್ರೆ ನಾವು ದೇವರ ಚಿತ್ತವನ್ನು ನೆರವೇರಿಸಿ ಆ ವಾಗ್ದಾನದ ಫಲವನ್ನು ನಾವು ಅನುಭವಿಸಬೇಕಾದ್ರೆ ತಾಳ್ಮೆ ಬೇಕು, ತಾಳ್ಮೆ ಬೇಕು, ದೀರ್ಘ ಶಾಂತಿ ಬೇಕು. ಆಗ ಅದಕ್ಕೆ ಮಹಾ ಪ್ರತಿಫಲ ಉಂಟು. ಆ ಪ್ರತಿಫಲವನ್ನು ನಾವು ಅನುಭವಿಸುತ್ತಾ ಭೂಲೋಕದಲ್ಲಿ ಜೀವಿಸೋಣ. ಈ ಮಾದರಿ ವ್ಯಕ್ತಿಗಳ ವ್ಯವಸಾಯಗಳನ್ನು ನೋಡೋಣ ಮತ್ತು ಪ್ರವಾದಿಗಳನ್ನು ನೋಡೋಣ. ಯೋಬನಲ್ಲಿ ಇದ್ದಂತ ಆ ತಾಳ್ಮೆಯನ್ನು ನಾವು ನೋಡಿ ನಮ್ಮ ಜೀವನದಲ್ಲಿ ಕೂಡ ಸಹಿಸಿಕೊಳ್ಳುತ್ತಾ ಅದರಿಂದ ಬರುವಂತಹ ಆ ಪ್ರತಿಫಲಕ್ಕಾಗಿ ನಾವು ಎದುರು ನೋಡೋಣ. ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಧನ್ಯವಾದ.